ನಮಸ್ತೆ. ಸೊ ಇವತ್ತು ನಾವು 2008 ಶಿಫ್ಟ್ ಡೀಸೆಲ್ ಕಾರ್ನಲ್ಲಿ ಇದ್ದೀವಿ. ಗಾಡಿ 1,50,000 ಓಡಿದೆ. ಓಹೋ, Z800 ಹೋಗ್ತಾ ಇದೆ. ನೈಸ್. ಸೊ ಗಾಡಿ ಬಂದು 1,50,000 ಓಡಿದೆ. ಈ ಶಿಫ್ಟು ಗಾಡಿ ಸ್ಮೂತಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಓನರ್ ಹೇಳಿರೋ ಪ್ರಕಾರ ಗಾಡೀಲಿ ಏನೂ ಮೇಜರ್ ಕೆಲಸ ಆಗಿಲ್ಲ, ಎಕ್ಸೆಪ್ಟ್ ಟೈಮಿಂಗ್ ಚೇಂಜ್ ವಿಚ್ ಇಸ್ ಡನ್ ಬೈ ದಿ ಕಂಪ್ನಿ ಅರೌಂಡ್ 1 lakh. ಸೊ ಆವಾಗ ಟೈಮಿಂಗ್ ಚೇಂಜ್ ಮಾಡ್ತಾರೆ. ಸೊ ಅದೊಂದಾಗಿದೆ ಮೇಜರ್ ಕೆಲಸ. ಅಂದರೆ ಗಾಡಿ ಬಂದು ಅಡ್ಡ ದೊಡ್ಡದಾಗೆ ಇತ್ತು. ಗಾಡಿ ಬಂದು 2008 ಹೇಳ್ದಾಗೆ. ಗಾಡೀಲೇನು ಅಷ್ಟು ಮೇಜರ್ ಪ್ರಾಬ್ಲಮ್ ಏನೂ ಇಲ್ಲ. ಗಾಡಿ ಸೂಪರಾಗಿದೆ, ಬೊಂಬಾಟಾಗಿದೆ. ನೀವು ನೋಡ್ದಂಗೆ ಗಾಡೀಲಿ ಮ್ಯಾಗ್ ವೀಲ್ಸ್ ಇದೆ, ಮ್ಯಾಗ್ ಹಾಕಿ, ಐ ಮೀನ್ ಅಲಾಯ್ಸ್. ಓಕೆ, ಟೈರ್ ಚೇಂಜ್ ಆಗಿದೆ, ಬ್ರಾಡ್ ಆಗಿದೆ ಟೈರ್ಸು. ಸೊ ಒಳ್ಳೆ ಗ್ರಿಪ್ ಇದೆ ಟೈರ್ಸಲ್ಲಿ. ಹಿಂದೆಗಡೆ ಟೈಲಲ್ಲಿ, ಬಂಪರಲ್ಲಿ ಡ್ಯುಯಲ್ ಎಕ್ಸಾಸ್ಟ್ ಮಾಡಿದ್ದಾರೆ. ಸೊ ವಿಚ್ ಈಸ್ ವರ್ಕಿಂಗ್, ನಾಟ್ ಫಾರ್ ಶೋ ಪರ್ಪಸ್. ಸುಮ್ಮನೆ ಶೋಕಿಗೋಸ್ಕರ ಹಾಕಿಲ್ಲ, ಅದನ್ನು ವರ್ಕಿಂಗ್ ಇದೆ. ಸೊ ಗಾಡಿ ರೀಪೇಂಟ್ ಮಾಡಿಸಿದ್ದಾರೆ. ಇವಾಗ ಮ್ಯಾಟ್ ಕಲರಲ್ಲಿದೆ, ಮ್ಯಾಟ್ ಬ್ಲ್ಯಾಕ್. ಸೊ ಮುಂಚೆನೂ ಬ್ಲ್ಯಾಕ್ ಇತ್ತಂತೆ, ಸೊ ಅವರು ಚೇಂಜ್ ಮಾಡಿದ್ದಾರೆ ವಿಜುವಲ್ ಪರ್ಪಸ್. ಆರೆಂಜ್ ಚೇಂಜ್ ಇದೆ ಎಲ್ಲದು. ಬೊಂಬಾಟಾಗಿದೆ ಬ್ರೋ. ಆರನ್ನು ಜೋರಾಗೇ ಇದೆ. ಆರನ್ನು 1,50,000 ಹಳ್ಳಕ್ಕೆಲ್ಲ ಇಳಿಸಿದ್ರು. ಸಸ್ಪೆನ್ಷನ್ ಎಲ್ಲ ಚೆನ್ನಾಗಿದೆ, ಏನು ಅಷ್ಟಾಗಿ ಇದಿಲ್ಲ. 2008 ಅಂದ್ರೂ ಬೊಂಬಾಟಾಗಿದೆ ಗಾಡಿ, ಏನು ತೊಂದರೆ ಇಲ್ಲ. ಸಬ್ ಇದೆ, ಸಬ್ ಹಾಕ್ಸಿದ್ದಾರೆ, ಆ್ಯಂಪ್ಲಿಫೈಯರ್ ಹಾಕ್ಸಿದ್ದಾರೆ, ಟ್ವೀಟರ್ಸ್ ಹಾಕಿದ್ದಾರೆ, ಸ್ಪೀಕರ್ಸ್ ಹಾಕ್ಸಿದ್ದಾರೆ ಆಫ್ಟರ್ ಮಾರ್ಕೆಟು. ಸೊ ಎಲ್ಲ ಮಾಡಿಸಿದ್ದಾರೆ ಗಾಡೀಲಿ. ಕಂಫರ್ಟ್ ಹಂಗೆ ಇದೆ ಗಾಡೀಲಿ. ಪಿಕಪ್ಪು ಬೇಜಾನಿದೆ ಹೇಳ್ಬೇಕಂದ್ರೆ. ಆಲ್ಸೋ ಅದಕ್ಕೆ ಟರ್ಬೋ ಲ್ಯಾಗು, ಇದು ಆ ಟರ್ಬೋ ಕಿಕ್ ಹಾಕಿದಾಗ ಆ ಫೀಲಿಂಗು ಚೆನ್ನಾಗಿ ಕೊಡುತ್ತೆ ಹೇಳ್ಬೇಕಂದ್ರೆ. ಮಾತ್ರ ನಮ್ಮ ಬೆಂಗಳೂರು ರೋಡು ತುಂಬ ವರ್ಸ್ಟ್. ಎಲ್ಲಿ ಬೇಕಂದ್ರಲ್ಲಿ ಅಗೀತಾರೆ. ಇವಾಗಂತೂ ಲಾಕ್ಡೌನ್ ಆದಮೇಲೆ ಯಾವ ಏರಿಯಾನೂ ಬಿಟ್ಟಿಲ್ಲ ಗುರು, ಎಲ್ಲನೂ ಅಗ್ದು ಬಿಟ್ಟವ್ರು. ಗಾಡಿ ಬಗ್ಗೆ ಹೇಳ್ತೀನಿ. ಗಾಡಿ ಬೊಂಬಾಟಾಗಿದೆ ಗುರು, ಏನು ಹೇಳ್ಕೊಳ್ಳೋ ಅಂಥ ಪ್ರಾಬ್ಲಮ್ ಇಲ್ಲ, ಏನೂ ಇಲ್ಲ. ಮಾತ್ರ ಸ್ಟೇರಿಂಗ್ ಅಂತೂ ಫುಲ್ ಡೈರೆಕ್ಟ್ ನೋಡಿ. ಹಿಂಗಂದ್ರೆ ತಿರುಗುತ್ತೆ. ಒಂದು ನಿಮಿಷ. ಸೊ ಟರ್ಬೋ ಲ್ಯಾಗು, ಪಿಕಪ್ಪು ಎಲ್ಲ ಸಕ್ಕತ್ತಾಗಿದೆ ಗುರು, ಬೊಂಬಾಟಾಗಿದೆ ಗುರು. ಸಸ್ಪೆನ್ಷನ್ನು ಅಷ್ಟೇ, ರೈಡ್ ಕಂಫರ್ಟು ಮಸ್ತಾಗಿದೆ. 3 ಜನ 4 ಜನ ಬಿಂದಾಸಾಗಿ ಓಡಾಡ್ಬೋದು. ಒಳ್ಳೆ ಪವರ್ ಇದೆ. ಏನು ಹಾರ್ಸ್ ಪವರ್ ಏನು ಅಷ್ಟೊಂದೇನಿಲ್ಲ ಗುರು ಡೀಸೆಲ್ ಗಾಡಿ. ಹಂಗಿದ್ರೂ ಲೆಕ್ಕಕ್ಕೆ ಸಾಕು. ಸೊ ಫ್ಯೂಚರ್ ಪ್ಲ್ಯಾನ್ಸ್ ಇದೆಯಂತೆ ಗಾಡಿಗೆ.
ಸ್ಟಾಕ್ ಪೇಂಟು, ಆಮೇಲೆ ಏರ್ ಫಿಲ್ಟರು, ಎಕ್ಸಾಸ್ಟು ಅಂತ ಇದ್ದಾರೆ. ಅವರು ಫರ್ದರ್ ಅಪ್ಡೇಟ್ಸ್ಗೆ ಕೇಳ್ತೀನಿ ಗಾಡಿನ. ನೆಕ್ಸ್ಟ್ ಏನಾದ್ರು ಅಪ್ಡೇಟ್ ಮಾಡಿದ್ರೆ ವಿಡಿಯೋ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಸೊ ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ. ಮುಂದೆ MT ರೋಡ್ ಸಿಗುತ್ತೆ, ನಮ್ಮ ಮೆಕ್ಸಿಕೋ ಸಿಗುತ್ತೆ. ಸೊ ಅಲ್ಲಿ ಒಂದು ಪುಲ್ ತೋರಿಸ್ತೀನಿ ಹೆಂಗಿದೆ ಪುಲ್ಲು ಅಂತ. ಚೆನ್ನಾಗಿದೆ, ಎಳಿಯುತ್ತೆ ಗಾಡಿ ಹಂಗೇನೆ. ಸೊ ನಮ್ಮ ಮೆಕ್ಸಿಕೋಗೆ ಬಂದಿದ್ದೀವಿ. ಕ್ಲಿಯರ್ ಆಗಬೇಕು. ಫಸ್ಟ್ ಗೇರು ಲ್ಯಾಗ್ ಟರ್ಬೋ, ಟೈರ್ ಚಿಪ್ ಆಗ್ತಾ ಇದೆ. ಸೊ ಟಾಪ್ ಸ್ಪೀಡಲ್ಲೇ ಹೊಡೆದಿದ್ದಾರೆ. ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ, ಮೇಲ್ ಮಾಡಿ ಹೇಳ್ತೀನಿ. ಗಾಡಿ ಬೊಂಬಾಟಾಗಿದೆ ಬ್ರೋ, ಮಸ್ತಾಗಿದೆ. ಇಷ್ಟು ವರ್ಷ ಆದ್ರೂ ಗಾಡಿ ಹಿಂಗೆ ಮೇಂಟೈನ್ ಮಾಡಿದ್ದಾರೆ ಅಂದರೆ ಮೆಚ್ಚಬೇಕು. ಯಾಕಂದರೆ ಒಬ್ಬೊಬ್ಬರು ಏನೋ ಮೇಂಟೈನೇ ಮಾಡಲ್ಲ, ಮಾಡಿರ್ತಾರೆ ಬೇಕಾಬಿಟ್ಟು ಮೇಂಟೈನ್ ಮಾಡಿರ್ತಾರೆ. ಗಾಡೀಲಿ ಏನು ಇರೋದು ಇಲ್ಲ, ಆ ಥರ ಆಗ್ಬಿಟ್ಟಿರುತ್ತೆ. ಪಿಕಪ್ಪೇ ಇರಲ್ಲ ಗಾಡಿ, ಹಂಗಾಗ್ಬಿಟ್ಟಿರುತ್ತೆ. ಸೊ ಮೇಜರ್ ಒಂದು ಟೈಮಿಂಗ್ ಚೇಂಜ್ ಮಾಡಿದ್ದಾರೆ. ಅದು ಬಿಟ್ಟರೆ ಇನ್ನೇನಿಲ್ಲ. ಮಾಮೂಲಿ ಟಯರು ವೇರ್ ಆ್ಯಂಡ್ ಟೇರ್ ಏನೇನಿರುತ್ತೋ ಅದನ್ನೆಲ್ಲ ರಿಪ್ಲೇಸ್ ಮಾಡ್ತಾ ಇರ್ತಾರೆ ಅಷ್ಟೇ. ಅದು ಬಿಟ್ಟರೆ ಮೇಜರ್ ಅಂತ ಆಗಿರೋದು ಅಂದರೆ ಟೈಮಿಂಗ್ ಚೇಂಜ್. ಅದು ಬಿಟ್ಟರೆ ಇನ್ನೇನಿಲ್ಲ ಗುರು. ಗಾಡೀಲಿ ಕೆಲಸ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮೇಂಟೈನ್ ಮಾಡಬೇಕಷ್ಟೇ. ಟೈಮಿಗೆ ಆಯಿಲ್ ಚೇಂಜು ಏನೇನಿದೆ ಕೆಲಸ ಅವೆಲ್ಲ ಮಾಡ್ಕೋಬೇಕು. ಮಾರುತಿ ಸುಜುಕಿ ಏನು ಮಾಡೋಕ್ಕಾಗಲ್ಲ. ನೋಡಿದ್ರು ಏನು ಹಳ್ಳ ಇದೆ. ಗಾಡಿ ಆ ಮ್ಯಾಗೆಲ್ಲ ಹಾಕಿರೋದಕ್ಕೆ ಸ್ವಲ್ಪ ಲೋ ಬೇರೆ ಇದೆ ಗಾಡಿ ಇದು. ಅಲಾಯ್ಸ್ ಸಾರಿ. ಸೊ ಗಾಡಿ ಮೊದಲು ಫುಲ್ಲು ಕ್ರೋಮ್ ಆ್ಯಂಡ್ ಬ್ಲ್ಯಾಕ್ ಇತ್ತು, ಇವಾಗ ಫುಲ್ ಬ್ಲ್ಯಾಕ್ಔಟ್ ಆಗಿದೆ. ಟಿಂಟ್ ಹಾಕ್ಸಿದ್ದಾರೆ. ಟಿಂಟ್ ಬಂದು ಕ್ರೋಮ್ ಕಲರು, ಚೆನ್ನಾಗಿದೆ ಗಾಡಿ, ಲುಕ್ಕಾಗಿ ಕಾಣಿಸುತ್ತೆ. ನಿನ್ನೆ ಏನೋ ಚೇಂಜ್ ಮಾಡಿಸ್ತೀನಿ, ಬ್ಲ್ಯಾಕ್ ಹಾಕ್ಸ್ತೀನಿ 0 ಅಂತ ಇದ್ರು. ನೋಡೋಣ, ಏನಾದ್ರು ಅಪ್ಡೇಟ್ ಇತ್ತು ಅಂದರೆ ಅವ್ರದ್ದು ಇನ್ಸ್ಟಾಗ್ರಾಮ್ ID ಕೆಳಗೆ ಹಾಕಿರ್ತೀನಿ. ಅವ್ರು ಏನಾದ್ರು ಹಾಕಿದ್ರೆ ಹಾಕ್ತಾರೆ, ಇಲ್ಲಾಂದರೆ ಇಲ್ಲ. ನಿಮ್ಗೆ ಏನಾದ್ರು ಡೀಟೇಲ್ಸ್ ಬೇಕು ಅಂದರೆ ಅವ್ರನ್ನ ಕೇಳ್ಬೋದು, ಓನರ್. ಓಕೆ, ಸೊ ಇನ್ನೊಂದು ಪುಲ್ ಮಾಡ್ತೀನಿ ಈಗ. ಮೆಕ್ಸಿಕೋ ನಮ್ಮ ಬೆಂಗಳೂರಿನ ಮೆಕ್ಸಿಕೋ. ಡೀಸೆಲ್ ಗಾಡಿ ಆದರೂ ಬೊಂಬಾಟುಗರು, ಮೈಲೇಜ್ ಎಲ್ಲ ಕೊಡುತ್ತೆ. ನಿಧಾನಕ್ಕೆ ಓಡಿಸಿದ್ರೆ 24-25 ಅಂತೂ ಕಣ್ಣು ಮುಚ್ಕೊಂಡು ಬರುತ್ತೆ, ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ. ಹಿಂಡಾಡಿದ್ರೆ ನಿನ್ನ ಹಣೆ ಬರೋರು. ಹಿಂಡಾಡಿದ್ರೆ ಏನು ಮಾಡೋಕ್ಕಾಗಲ್ಲ, ಮೈಲೇಜ್ ಡ್ರಾಪ್ ಆಗೇ ಆಗುತ್ತೆ. ಇದೊಂದೇ ಅಂತಲ್ಲ, ಎಲ್ಲ ಗಾಡೀಲೂ ಅದೇ ಪ್ರಾಬ್ಲಮ್. ಹಿಂಡಾಡಿದ್ರೆ ಮೈಲೇಜ್ ಡ್ರಾಪ್. ಮಾತ್ರ ಗಾಡಿ ಮಾತ್ರ ಬೊಂಬಾಟಾಗಿತ್ತು. 1 ಲಕ್ಷ ಎಲ್ಲ ಓಡಿದೆ ಗಾಡಿ. ಹಂಗಿದ್ರು ಇಂಥ ಪಿಕಪ್ಪು, ಟಾಪ್ ಸ್ಪೀಡೆಲ್ಲ ಹೊಡೆದಿದ್ದಾರೆ. ಯಪ್ಪ, ಕೇಳಿದರೆ ನನಗೆ ಆಶ್ಚರ್ಯ ಆಗುತ್ತೆ. ಬಟ್ ನಾನು ಅಂದರೆ ನೋಡಿದ್ದೀನಿ, ನಾನು ಹಿಡ್ದಿರೋದನ್ನು. ಡ್ರೈವರು ಹಂಗೆ ಇದ್ದಾರೆ. ಸೊ ನಮ್ಮ ಮೆಕ್ಸಿಕೋ ಆಗಲ್ಲ ರೀ, ಬ್ಯಾಡ್ ಲಕ್. ಸೊ ನೆಕ್ಸ್ಟ್ ಏನೇ ಇದ್ರು ಹೇಳ್ತೀನಿ. ಸಿಗೋಣ ನೆಕ್ಸ್ಟ್ ಟೈಮ್. ಓಕೆ, ಬಾಯ್.